ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ ಯೋಜನೆಗಳು ಜಿಎಸ್ಟಿ ಮರುಪಾವತಿ ಕುರಿತು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಚರ್ಚೆ. ಭಾರತೀಯ ಪೊಲೀಸ್ ಸೇವಾ ಪ್ರಶಿಕ್ಷಣಾರ್ಥಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಸೇವೆ, ಕರ್ತವ್ಯ ನಿಷ್ಠೆ, ತರಬೇತಿ ಕುರಿತು ಸಮಾಲೋಚನೆ. ಕೊರೋನಾ ಮೂರನೇ ಅಲೆ ಆತಂಕ. ಕರ್ನಾಟಕದ ಕೇರಳ ಗಡಿ ಭಾಗದಲ್ಲಿ ಕಟ್ಟೆಚ್ಚರ. ತಮಿಳುನಾಡಿನಲ್ಲಿ ಲಾಕ್ಡೌನ್. ಒಲಿಂಪಿಕ್ಸ್. ಭಾರತ ಮಹಿಳಾ ಹಾಕಿ ತಂಡಕ್ಕೆ ದಕ್ಷಿಣ ಆಫ್ರಿಕಾ ವಿರುದ್ಧ ಜಯ. ಡಿಸ್ಕಸ್ನಲ್ಲಿ ಕಮಲ್ ಪ್ರೀತ್ ಕೌರ್ ಫೈನಲ್ಗೆ. ವಾರ್ತೆಗಳ ವಿವರ. ದೆಹಲಿಯಲ್ಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಲಿದ್ದಾರೆ. ಈ ವೇಳೆ ರಾಜ್ಯದ ಯೋಜನೆಗಳು ಮತ್ತು ಕಳೆದ ಹಾಗೂ ಈ ವರ್ಷದ ಜಿಎಸ್ಟಿ ಮರುಪಾವತಿ ಕುರಿತು ಚರ್ಚಿಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಪುಟ ಪುನಾರಚನೆ ಕುರಿತು ಕೇಳಲಾದ ಪ್ರಶ್ನೆಗೆ ಶೀಘ್ರದಲ್ಲಿಯೇ ರಚನೆಯಾಗಲಿದೆ ಎಂದು ಚುಟುಕಾಗಿ ಉತ್ತರಿಸಿದರು. ಇಂದು ಸಂಜೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದು, ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸೋಂಕು ಹೆಚ್ಚಿರುವ ಮೈಸೂರು, ಕೊಡಗು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲಾಡಳಿತದೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಲಾಗುವುದು. ಸೋಂಕು ನಿಯಂತ್ರಿಸಲು ಕೇರಳ, ಕರ್ನಾಟಕ ಗಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು. ಇನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಪ್ರವಾಹ ನಿಯಂತ್ರಣ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದರು. ನಿನ್ನೆ ಪ್ರಧಾನಿ ಭೇಟಿ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸರ್ವರನ್ನು ಒಳಗೊಂಡ ಪ್ರಬುದ್ಧ ತಂಡ ಸಂಪುಟದಲ್ಲಿ ಇರಲಿದೆ. ಸಚಿವ ಸಂಪುಟದ ರಚನೆಯ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ವಿಷಯ ತಿಳಿಯಲಿದೆ ಎಂದು ಹೇಳಿದರು. ಆದಷ್ಟು ಶೀಘ್ರ ಸಂಪುಟ ರಚನೆಗೆ ಅನುಮತಿ ನೀಡುವಂತೆ ಪಕ್ಷದ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಮನವಿ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಿಸಿ ಕೇಂದ್ರದಿಂದ ರಾಜ್ಯಕ್ಕೆ ಅಗತ್ಯ ನೆರವು ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಪ್ರಧಾನಿ ಸೇರಿದಂತೆ ಹಿರಿಯ ಸಚಿವರ ಭೇಟಿಯ ಸಮಯದಲ್ಲಿ ರಾಜ್ಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ಭರವಸೆ ನೀಡಿರುವುದಾಗಿ ಅವರು ತಿಳಿಸಿದರು. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ನಿನ್ನೆ ಹೈದರಾಬಾದ್ನ ಬಯೋಟೆಕ್ ಕೋವಿಡ್ ಲಸಿಕೆ ತಯಾರಿಕಾ ಕಂಪನಿಗೆ ಭೇಟಿ ನೀಡಿದರು. ಈ ವೇಳೆ ವಿಜ್ಞಾನಿಗಳೊಂದಿಗೆ ಮಾತುಕತೆ ನಡೆಸಿ ಔಷಧಿ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಕಂಪನಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಮಕ್ಕಳಿಗಾಗಿ ಕೋವಿಡ್ ಲಸಿಕೆಯನ್ನು ತಯಾರಿಸಿ ಶೀಘ್ರದಲ್ಲೇ ಬಿಡುಗಡೆಗೊಳಿಸುವಂತೆ ತಿಳಿಸಿದರು. ಲಸಿಕಾ ಅಭಿಯಾನವನ್ನು ಜನಾಂದೋಲನವನ್ನಾಗಿ ಮಾಡಬೇಕು, ಪ್ರತಿಯೊಬ್ಬರಿಗೂ ಲಸಿಕೆ ಸಿಗಬೇಕು ಎಂದು ಅವರು ಕರೆ ನೀಡಿದರು. उन्होंने वैज्ञानिकों से बच्चों के लिए कोविड वैक्सीन के विकास में तेजी लाने का आग्रह किया. इसके साथ ही उपराष्ट्रपति ने कोरोना के खिलाफ टीकाकरण को जन आंदोलन बनाने पर जोर दिया. The government of India intends to vaccinate all eligible adults by the year end. I would also like to once again emphasize that the vaccination drive should become a pan-India Jana Andolan, with increased participation from all sections of the life, irrespective of caste, creed, sex, religion and region. Everybody should get. ಪ್ರಧಾನಿ ನರೇಂದ್ರ ಮೋದಿ ಇಂದು ದೆಹಲಿಯ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ಹೊಸದಾಗಿ ನೇಮಕಗೊಂಡ ಐಪಿಎಸ್ ಪ್ರಶಿಕ್ಷಣಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಹನ ನಡೆಸಲಿದ್ದು, ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಭಾಗವಹಿಸಿದ್ದಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ದೇಶದ ಪ್ರಮುಖ ಪೊಲೀಸ್ ತರಬೇತಿ ಸಂಸ್ಥೆಯಾಗಿದ್ದು, ಭಾರತೀಯ ಪೊಲೀಸ್ ಸೇವೆಯ ಅಧಿಕಾರಿಗಳಿಗೆ ಪ್ರವೇಶಾತಿಗಾಗಿ ತರಬೇತಿ ನೀಡುತ್ತದೆ ಹಾಗೂ ಐಪಿಎಸ್ ಅಧಿಕಾರಿಗಳಿಗೆ ಸೇವೆ ಸಲ್ಲಿಸಲು ವಿವಿಧ ಕೋರ್ಸ್ಗಳನ್ನು ನಡೆಸುತ್ತದೆ.
ಇದೀಗ ನೇರ ಪ್ರಸಾರ. कि आपने अपनी अति व्यस्त दिनचर्या में से इस समारोह के लिए समय उपलब्ध किया। इस समारोह में उपस्थित अन्य महानुभाव केंद्रीय गृह मंत्री श्री अमित शाह, केंद्रीय गृह राज्य मंत्री श्री नित्यानंद राय, केंद्रीय गृह सचिव श्री अजय भल्ला और सचिव बॉर्डर मैनेजमेंट और पुलिस श्री संजीवा कुमार का भी मैं हार्दिक स्वागत करता हूं। श्रीमान, इस समारोह में आपके सामने कुल 144 भारतीय पुलिस सेवा के अधिकारी और 4 मित्र देश नेपाल, भूटान, मालदीव और मॉरिशस के 34 पुलिस अधिकारी भी उपस्थित हैं। आपको जानकर खुशी होगी कि 6 मार्च के जिला प्रशिक्षण के दौर में इन सभी अधिकारियों ने अपने अपने राज्यों, जिलों में और देशों में सराहनीय और अहम भूमिका निभाई, जिसमें से कुछ अधिकारी कोरोना ग्रस्त भी हुए लेकिन पूर्णतः स्वस्थ होकर ट्रेनिंग में शामिल रहे। आपको यह भी जानकर प्रसन्नता होगी कि इनमें से 8 अधिकारियों की एक टुकड़ी, जिसमें 3 विदेशी अधिकारी भी रहे, भारत दर्शन के दरमियान लक्षद्वीप की विजिट के दरमियान एक आर्मी अधिकारी कर्नल साहब की 4 सदस्यों के कुटुंब को उन्होंने डूबने से बचाया। इन सभी अधिकारियों की पासिंग आउट परेड दीक्षांत समारोह 6 अगस्त के दिन आयोजित किया गया है, जिसके बाद ये नेशनल फॉरेंसिक साइंस यूनिवर्सिटी और सीआरपीएफ की अटैचमेंट पूर्ण करने के बाद अपने अपने राज्यों में और देशों में सक्रिय फर्ज में उपस्थित होंगे। इन सभी अधिकारियों के लिए सौभाग्य का विषय है कि देश सेवा में प्रथम कदम रखने के अवसर पर इन्हें आपसे आशीर्वचन और मार्गदर्शन प्राप्त होगा। श्रीमान, पुलिस अकादमी की 2 वर्ष की कठिन ट्रेनिंग के अंतिम परिणामों के मुताबिक पहले दोनों स्थान महिला अधिकारियों ने प्राप्त किए हैं, जिसमें से पहले स्थान पर रंजीता शर्मा रही, जिन्होंने न केवल बेस्ट प्रोबेशनर का खिताब हासिल किया, लेकिन आईपीएस के इतिहास में ऐसी पहली महिला अधिकारी बनी जिन्होंने आईपीएस एसोसिएशन सोर्ड ऑफ ऑनर भी जीता, जो कि आउटडोर ट्रेनिंग पर आधारित होता है। दूसरे क्रमांक पर एक प्रतिभाशाली महिला अधिकारी श्रेया गुप्ता रही और आपकी अनुमति हो तो इस समारोह का संचालन करने के लिए मैं श्रेया को आमंत्रित करना चाहूंगा। जय हिंद श्रीमान, मैं श्रेया गुप्ता भारतीय पुलिस सेवा के 2019 बैच की परीक्षाधीन अधिकारी हूं। मैं मूलतः दिल्ली से हूं और मुझे तमिलनाडु काडर आवंटित हुआ है। महोदय, सर्वप्रथम प्रशिक्षुक अधिकारियों के साथ संवाद के इस कार्यक्रम में आपकी गरिमामयी उपस्थिति के लिए मैं आपका अभिनंदन करती हूं और अपना आभार व्यक्त करती हूं। इस संवाद कार्यक्रम को आगे बढ़ाते हुए मैं अपने साथी अधिकारी श्री अनुज पालीवाल को आमंत्रित करती हूं कि वह अपना परिचय देकर आपसे संवाद शुरू करें। जय हिंद श्रीमान। सर, मेरा नाम अनुज पालीवाल है। मैं सर हरियाणा के पानीपत जिले से का निवासी हूं और सर मुझे केरला काडर आवंटित हुआ है। सर, मैंने अपनी ग्रेजुएशन आईआईटी रुड़की से की है। उसके पश्चात मैंने सर 2 साल एक निजी कंपनी में काम किया। सर, सबसे पहले तो श्रेया को वणक्कम। वेलकम सर। अच्छा अनुज जी, आपने आईआईटी से पढ़ाई की और फिर आप 2 साल कहीं और काम करने के लिए चले गए और आप प्रशासनिक सेवा में आ गए। ऐसा अपने मन में क्या था कि आपने पुलिस सेवा को अपना करियर बनाया? क्या ऐसा तो नहीं है आईएएस जाना चाहते थे फिर कहीं लुढ़क गए और यहाँ पहुंच गए, ऐसा तो नहीं हुआ है? सर, जब मैं अपने कॉलेज में पढ़ रहा था तो सर मैं जब 3rd ईयर में था
तो सर हमारे कॉलेज में सर वर्तमान में पुडुचेरी के गवर्नर माननीय किरण बेदी जी आई थी। तो सर जब उन्होंने अपना सर वो वहाँ पे जो लेक्चर दिया था तो सर उससे हम बहुत लोग सर काफ़ी प्रभावित हुए थे और सर हमने सिविल सेवा की तैयारी का निश्चय किया था। सर परीक्षा देते समय सर मेरा प्रेफरेंस सर आईएएस था, दूसरा आईपीएस था, पर सर मैंने सर उसके बाद दोबारा प्रयास नहीं किया। मैं आईपीएस में सर काफी खुश हूं और सर देश की सेवा सर आईपीएस पुलिस के रूप में ही करना चाहता हूं। अभी तो किरण जी वहाँ एलजी नहीं है, वहाँ तो अब नए एलजी हैं। अच्छा अनुज, आपका बैकग्राउंड बायोटेक्नोलॉजी का है। पुलिसिंग में क्राइम इन्वेस्टिगेशन जैसे मामलों को लेकर भी मैं समझता हूं कि आपकी पढ़ाई काम आ सकती है। आपको क्या लगता है? जी सर, बिल्कुल आ सकती है सर। आजकल सर साइंटिफिक इन्वेस्टिगेशन बहुत जरूरी है सर किसी भी केस में कन्विक्शन लाने के लिए। और सर नई नई तकनीक जैसे कि चांस डीएनए और डीएनए टेक्नोलॉजी पे सर आजकल काफी फोकस दिया जाता है। किसी भी केस में सर रेप केस होता है, मर्डर केस होता है, तो सर इनमें डीएनए की काफी महत्वता है। और डीएनए फिंगरप्रिंटिंग आजकल काफी सर बहुत उसका बहुत महत्वपूर्ण है सर। इस कोरोना काल में वैक्सीन की इतनी चर्चा हो रही है, तो आपका ये बैकग्राउंड होने के कारण उसमें भी रुचि लेकर के पढ़ाई वढ़ाई करते हो कि छोड़ दिया? सर अभी तो सर ध्यान ट्रेनिंग पे है सर। अच्छा, इसके अलावा आपकी क्या हॉबी है? सर इसके अलावा सर मुझे खेलना बहुत पसंद है सर। म्यूजिक में इंटरेस्टेड हूँ सर। म्यूजिक? जी सर। तो कहाँ बायोटेक्नोलॉजी, कहाँ म्यूजिक और कहाँ ये पुलिसिंग? सर हमारी हॉबीज ये पुलिसिंग जैसे जो टफ और डिमांडिंग काम में एक प्रकार से बहुत मदद भी कर सकती है, और संगीत है तो और ज्यादा मदद कर सकता है। जी सर। ದೇಶದಲ್ಲಿ ಕೊರೋನಾ ಮೂರನೇ ಅಲೆಯ ಆತಂಕದ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳು ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಕ್ಕೆ ಮುಂದಾಗಿವೆ. ಕರ್ನಾಟಕದಲ್ಲಿ ಕೇರಳ ಗಡಿ ಭಾಗದಿಂದ ರಾಜ್ಯ ಪ್ರವೇಶಿಸುವ ಜನರ ತಪಾಸಣೆಗೆ ಪೊಲೀಸರು ಮುಂದಾಗಿದ್ದಾರೆ. ಕೊರೋನಾ ಸೋಂಕು ನೆಗೆಟಿವ್ ವರದಿ ಹಾಗೂ ಲಸಿಕೆ ಪಡೆದಿರುವ ಅಧಿಕೃತ ದಾಖಲೆ ಹೊಂದಿರುವವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ನೀಡಲಾಗುತ್ತಿದೆ. ತಮಿಳುನಾಡಿನಲ್ಲಿ ಆಗಸ್ಟ್ 9ರವರೆಗೆ ಲಾಕ್ಡೌನ್ ವಿಧಿಸಿದ್ದು ಹೋಟೆಲ್, ಚಿತ್ರಮಂದಿರಗಳು, ಕ್ಲಬ್, ಈಜುಕೊಳಗಳನ್ನು ಮುಚ್ಚಲಾಗಿದೆ. ಮದುವೆ ಹಾಗೂ ಅಂತ್ಯ ಸಂಸ್ಕಾರಕ್ಕೆ ಜನರ ಪಾಲ್ಗೊಳ್ಳುವಿಕೆ ಸಂಖ್ಯೆಯನ್ನು ಕಡಿತಗೊಳಿಸಲಾಗಿದೆ. ತ್ರಿಪುರಾ ರಾಜ್ಯ ಸರ್ಕಾರ ನಾಳೆಯಿಂದ ಮಾಸಾಂತ್ಯದವರೆಗೆ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಿದೆ. ಸಭೆ, ಸಮಾರಂಭ, ಚಿತ್ರಮಂದಿರಗಳಲ್ಲಿ 30% ಮಾತ್ರ ಭಾಗವಹಿಸಲು ಅನುಮತಿ ನೀಡಲಾಗಿದೆ. ಪ್ರೌಢಶಾಲೆಗಳು ಅರ್ಧ ದಿನ ಮಾತ್ರ ಕಾರ್ಯನಿರ್ವಹಿಸಲಿವೆ. ಆಂಧ್ರಪ್ರದೇಶದಲ್ಲಿ ಮುಂದಿನ 2 ವಾರಗಳ ಕಾಲ ರಾತ್ರಿ ಕರ್ಫ್ಯೂ ವಿಸ್ತರಿಸಲು ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಸೂಚಿಸಿದ್ದಾರೆ. ಆಗಸ್ಟ್ 16ರಂದು ಶಾಲೆಗಳನ್ನು ತೆರೆಯಲು ನಿರ್ಧರಿಸಿರುವ ಕಾರಣ ಪ್ರತಿಯೊಬ್ಬ ಶಿಕ್ಷಕರು 2 ಲಸಿಕೆಗಳನ್ನು ಪಡೆದಿರುವುದು ಅತ್ಯವಶ್ಯಕ ಎಂದು ತಿಳಿಸಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆ ತಡೆಗೆ ಕ್ರಮ ಕೈಗೊಳ್ಳದಿದ್ದರೆ ಸೋಂಕಿತರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿದ್ದಾರೆ. ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೆರೆ ರಾಜ್ಯಗಳಾದ ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ಹೆಚ್ಚುತ್ತಿದೆ. ಹೀಗಾಗಿ ಗಡಿ ಭಾಗದ ಜಿಲ್ಲೆಗಳ ಮೂಲಕ ರಾಜ್ಯ ಪ್ರವೇಶಿಸುವವರ ಮೇಲೆ ನಿಗಾ ಇರಿಸಬೇಕು ಎಂದು ತಿಳಿಸಿದ್ದಾರೆ. ಸೋಂಕು ಪತ್ತೆ, ಪರೀಕ್ಷೆ ಹೆಚ್ಚಳ ಹಾಗೂ ಸೂಕ್ತ ಚಿಕಿತ್ಸೆ ಮೂಲಕ ಕೊರೋನಾ ಸೋಂಕು ನಿಯಂತ್ರಿಸಲು ಅಧಿಕಾರಿಗಳು ಮುಂದಾಗಬೇಕು ಎಂದು ಹೇಳಿದ್ದಾರೆ. ಕೊಡಗಿಗೆ, ಚಾಮರಾಜನಗರಕ್ಕೆ, ಬೇರೆ ಬೇರೆ ಭಾಗಗಳಿಗೆ ಕೊಡಗಿನಿಂದ ಬರ್ತಾರೆ ಜನ. ಅಲ್ಲಿ ತಪಾಸಣೆ ಮಾಡಿ ಆ ರೋಗ ಕರ್ನಾಟಕ ಬರದೇ ರೀತಿಯಲ್ಲಿ ತಡಿಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಸಂಖ್ಯೆ ನಿತ್ಯ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಗಡಿ ಭಾಗವಾದ ತಲಪಾಡಿ ಸೇರಿದಂತೆ ಹಲವು ಕಡೆ ಕಟ್ಟುನಿಟ್ಟಿನ ತಪಾಸಣೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ ಮತ್ತು ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಗಡಿ ಭಾಗದಲ್ಲಿ ವಾಹನ ತಪಾಸಣೆ ನಡೆಸಿದರು.
ಇದೇ ಸಂದರ್ಭದಲ್ಲಿ ಸ್ಥಳದಲ್ಲಿ ಕೋವಿಡ್ ಸೋಂಕು ಪತ್ತೆ ಪರೀಕ್ಷೆ ಮಾಡಲಾಯಿತು. ಜಿಲ್ಲಾಧಿಕಾರಿ ಕೆವಿ ರಾಜೇಂದ್ರ, 1 ಡೋಸ್ ಲಸಿಕೆ ಪಡೆದವರು ಅಥವಾ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಇದ್ದವರಿಗೆ ಮಾತ್ರ ಜಿಲ್ಲೆಗೆ ಪ್ರವೇಶಿಸಲು ಅನುವು ಮಾಡಿಕೊಡಲಾಗುತ್ತಿದೆ. 4 ಕಡೆ ಸೋಂಕು ಪತ್ತೆ ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಪ್ರತಿದಿನ 6 ರಿಂದ 7 ಸಾವಿರ ಮಂದಿಯನ್ನು ಪರೀಕ್ಷೆ ಒಳಪಡಿಸಲಾಗುತ್ತಿದೆ. ಜನಪ್ರತಿನಿಧಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಸೋಂಕು ತಡೆಗೆ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗುವುದು ಎಂದರು. ಇವತ್ತು ಏನು ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಮತ್ತೆ ಅಡಿಷನಲ್ ಆಗಿ ರಿಸ್ಟ್ರಿಕ್ಷನ್ಸ್ಗಳನ್ನು ಏನು ಹಾಕ್ಬೋದು ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಗಡಿಯ ಭೇಟಿಯನ್ನು ನಾನು ಮತ್ತು ಕಮಿಷನರ್ ಅವರು ಮಾಡ್ತಾ ಇದ್ದೀನಿ. ಈ ಒಂದು ಹಿರಿಯ ಅಧಿಕಾರಿಗಳ ಒಂದು ಮೀಟಿಂಗನ್ನು ಇವತ್ತು ಇಟ್ಕೊಂಡಿದ್ವಿ. ಇದ್ರ ಜೊತೆಗೆ ಟೆಸ್ಟ್ಗಳನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಅಡಿಷನಲ್ ರಿಸ್ಟ್ರಿಕ್ಷನ್ಸ್ಗಳನ್ನ ಏನು ಹಾಕೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ವಿ. ಅದಕ್ಕೆ ಸರ್ಕಾರಕ್ಕೂ ಕೂಡ ರೆಕಮೆಂಡ್ ಮಾಡೋದು. ನಾಳೆನೂ ಜನಪ್ರತಿನಿಧಿಗಳು ಮತ್ತು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗ್ ಇದೆ. ಅದರೊಳಗಡೆನೂ ಕೂಡ ಅಡಿಷನಲ್ ರಿಸ್ಟ್ರಿಕ್ಷನ್ಸ್ಗಳನ್ನ ಏನು ಹಾಕ್ಬೋದು, ನಮ್ಮಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಭಾಳಷ್ಟು ಜನ ಬರುವಂಥದ್ದು, ಮತ್ತು ಬೇರೆ ಒಂದು ಪ್ರೋಗ್ರಾಮ್ಸ್ಗಳು ನಡೆಯುವಂಥದ್ದಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕೋದಾಗಿರ್ಬೋದು, ಇಂಟರ್ ಸ್ಟೇಟ್ ಬಸ್ ಮೂವ್ಮೆಂಟ್ ಆಗಿರ್ಬೋದು, ಮತ್ತು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗಳು ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬರುವಂಥವ್ರಿಗೆ ಅಡಿಷನಲ್ ರಿಸ್ಟ್ರಿಕ್ಷನ್ ಹಾಕೋದ್ರ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದು ಅದರೊಳಗಡೆ ತೀರ್ಮಾನ ಮಾಡಿ ಇವತ್ತು ಸಾಯಂಕಾಲದೊಳಗಡೆ ಡೈರೆಕ್ಷನ್ಸ್ ಅನ್ನು ಕೊಡ್ತೇವೆ. ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಕರ್ನಾಟಕ ಕೇರಳ ಗಡಿ ಭಾಗ ಸಂಪರ್ಕಿಸುವ ತಲಪಾಡಿಯಲ್ಲಿ ತೀವ್ರ ನಿಗಾ ವಹಿಸಲಾಗಿದೆ. ಜಿಲ್ಲೆಯ ವಿವಿಧ ಕಡೆ 6 ತಪಾಸಣಾ ಕೇಂದ್ರಗಳನ್ನು ತೆರೆಯಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ದರ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಅದನ್ನು ನಿಯಂತ್ರಣ ಮಾಡಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಇದು ಹೊರತುಪಡಿಸಿ ಮಂಗಳೂರು ನಗರ ರೈಲ್ವೆ ಸ್ಟೇಷನ್ಗಳಲ್ಲಿ ಹಾಗೂ ಕೇರಳದಿಂದ ಇರುವಂಥ ಕೆಲವು ಇಂಟರ್ನಲ್ ರೋಡ್, ಯಾವ ಕನೆಕ್ಟಿಂಗ್ ರೋಡ್ಸ್ ಇದ್ದಾವೆ ಅಲ್ಲಿ ಕೂಡ ಒಟ್ಟು 6 ಚೆಕ್ ಪೋಸ್ಟ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯ ಚೆಕ್ ಪೋಸ್ಟ್ ಇದೆ ಅನ್ನೋಂಥದ್ದು ಮಾಹಿತಿ ಇದೆ. ಸೊ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಏನಿದೆ ಇತರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಹೆಚ್ಚಿಗೆ ಇರುವಂಥದ್ದು ನಮ್ಮ ಹಿರಿಯ ಅಧಿಕಾರಿಗಳು ಅಬ್ಸರ್ವ್ ಮಾಡಿಬಿಟ್ಟು ನಮಗೆ ಇಂಡಿಕೇಟ್ ಮಾಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,890 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,03,137ಕ್ಕೆ ಏರಿಕೆಯಾಗಿದೆ. 1,631 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 28,43,110ಕ್ಕೆ ತಲುಪಿದೆ. ನಿನ್ನೆ 34 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 36,525ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 23,478 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 426 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,26,889ಕ್ಕೆ ಏರಿಕೆಯಾಗಿದೆ. 366 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 12,02,560 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 8,467 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 9 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 15,861 ಮಂದಿ ಸಾವನ್ನಪ್ಪಿದ್ದಾರೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 41,649 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದೆ. ಒಟ್ಟು ಪ್ರಕರಣಗಳ ಸಂಖ್ಯೆ 3,16,13,993ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 37,291 ಮಂದಿ ಚೇತರಿಸಿಕೊಂಡು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 3,78,01,263ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.37%ರಷ್ಟಿದೆ. ಒಟ್ಟು 4,08,920 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.29%ರಷ್ಟಿದೆ. ಒಟ್ಟಾರೆ 4,23,810 ಮಂದಿ ಸಾವಿಗೀಡಾದಂತಾಗಿದೆ. ಇದು 1.34%ರಷ್ಟಿದೆ.
ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಇದುವರೆಗೆ ದೇಶಾದ್ಯಂತ ಒಟ್ಟು 46,18,479 ಡೋಸ್ ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 52,99,036 ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 46,64,27,028 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 17,76,215 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ವಿಜಯಪುರ ಜಿಲ್ಲೆಯ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಉಂಟಾಗಿದೆ. ನಿನ್ನೆ ರಾತ್ರಿ ಆಲಮಟ್ಟಿ ಜಲಾಶಯದಿಂದ ನಾರಾಯಣಪುರ ಜಲಾಶಯಕ್ಕೆ ಸುಮಾರು 4,20,000 ಕ್ಯೂಸೆಕ್ ನೀರು ಹರಿಬಿಟ್ಟ ಪರಿಣಾಮ ಪ್ರವಾಹ ಉಂಟಾಗಿದ್ದು, ಸುತ್ತಮುತ್ತಲ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕಮಲದಿನ್ನಿ ಗ್ರಾಮ ಜಲಾವೃತವಾಗಿದ್ದು, ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಲ್ಲದೆ ಕೃಷಿ ಭೂಮಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದ ಪರಿಣಾಮ ಕಬ್ಬು, ತೊಗರಿ ಸೇರಿ ಅಪಾರ ಪ್ರಮಾಣದ ಬೆಳೆಗಳು ನೀರು ಪಾಲಾಗಿದೆ. ಇನ್ನು ನೀರಿನ ಪ್ರಮಾಣ ಅಧಿಕವಾಗುವ ಸಾಧ್ಯತೆ ಇದೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಹನುಮಗೌಡ ಪಾಟೀಲ್. 2019ರಲ್ಲಿ ಬಂದಿದ್ದ ಪ್ರವಾಹಕ್ಕಿಂತ ಈಗಿನ ಪ್ರವಾಹ ಅಧಿಕವಾಗಿದೆ. 50 ಮನೆಗಳು ಬಿದ್ದು ಹಾಳಾಗಿದ್ದು, ಈ ಪೈಕಿ ಕೇವಲ 1 ಮನೆಗೆ ಪರಿಹಾರ ಸಿಕ್ಕಿದೆ. ಉಳಿದಂತೆ ಯಾವ ಮನೆಗಳಿಗೂ ಪರಿಹಾರ ಸಿಕ್ಕಿಲ್ಲ. ಪ್ರವಾಹದಿಂದಾಗಿ ರಸ್ತೆ ಸಂಪರ್ಕ ಕಡಿತಗೊಂಡಿದ್ದು, ದಿಕ್ಕು ತೋಚದಂತಾಗಿ ಇಡೀ ಗ್ರಾಮ ನಡುಗೊಡ್ಡೆದಂತಾಗಿದೆ ಎಂದು ಅಳಲು ತೋಡಿಕೊಂಡರು. ಆಚೆ ರೋಡ್ ಬ್ಲಾಕ್ ಐತಿ, ರೋಡ್ ಬ್ಲಾಕ್ ಐತಿ ಸರ್. ಎಲ್ಲಿ ಹೋಗಕ್ಕೆ ಅವಕಾಶ ಇಲ್ಲ ಸರ್. ನಮ್ಮಲ್ಲಿ ಈ ಲಾಸ್ಟ್ ಇಲ್ಲಿ ಒಂದು ನಿರ್ಧಾರ ಅಂತ ಐತಿ ಸರ್. ಅದು ಸಮರ್ಪಕ ಇಲ್ಲಿ ಮನೆ ಮಳೆ ಬಂದೆಲ್ಲ ಎಲ್ಲ ಕಳಪೆ ಆಗ್ಬಿಟ್ಟು ಸರ್. ಅದು ಇವಾಗ ಏನಾರ ಎಮರ್ಜೆನ್ಸಿ ಹೋಗ್ಬೇಕಪ್ಪ ಅಂದ್ರೆ ನಮ್ಮ ಊರಿಗೆ ಬೋಟ್ ವ್ಯವಸ್ಥೆ ಮಾಡಿಲ್ಲ ಸರ್. ಯಾವ ಅಧಿಕಾರಿ ಕೂಡ ಬೋಟ್ ವ್ಯವಸ್ಥೆ ಮಾಡಿಲ್ಲ ಸರ್. ಹೋಗ್ಬೇಕಂದ್ರೆ ದೊಡ್ಡ ಸಂಕಷ್ಟ ಇದೆ ಸರ್. ನಮ್ಮೂರ ಸುತ್ತಮುತ್ತ ನೀರು ಸಂತ್ರಸ್ತ ಮುತ್ತುರಾಜ, ನಮ್ಮ ಗ್ರಾಮಕ್ಕಿದ್ದ 2 ರಸ್ತೆಗಳ ಸಂಪರ್ಕ ಕಡಿತಗೊಂಡಿದೆ. ತುರ್ತು ಸಂದರ್ಭಕ್ಕೆ ಆಸ್ಪತ್ರೆಗೆ ಹೋಗಲು ಆಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನ ಭಯಭೀತರಾಗಿ ಗ್ರಾಮಕ್ಕೆ ಯಾವಾಗ ನೀರು ನುಗ್ಗುವುದು ಎಂದು ಇಡೀ ರಾತ್ರಿ ನಿದ್ದೆಗೆಟ್ಟು ಕಾದು ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ಆ ಹೊಲ ಮನೆಗೆ ಹೋಗೋದಾರಿ ಅದು ಸಹಿತ ನಮಗೆ ಈ ಮಳೆ ಬಂದು ಎಲ್ಲ ರೀತಿಯಿಂದ ತೊಂದರೆ ಆಗಿಬಿಟ್ಟೈತಿ. ಅಡ್ಡಾಡಕ್ಕೂ ಬರಲಾರ್ದಂಗೆ ಆ ರೋಡ್ ಆಗಿಬಿಟ್ಟೈತ್ರಿ. ಈಗ ಎಲ್ಲಿ ನಮಗೆ ಹೋಗಲಿಕ್ಕೆ ದೊಡ್ಡ ಅನಾನುಕೂಲ ಆಗೈತ್ರಿ. ಈಗ ನಾವು ಅಟ್ಲೀಸ್ಟ್ ನಮ್ಮ ಮನೆ ಹೆಣ್ಣು ಮಕ್ಕಳ ಸಹಿತ ಈಗ ಎಲ್ಲಿ ಬಾಣತಿಯರಿದ್ದಾರೆ ಅವ್ರನ್ನ ಸಹಿತ ನಾವು ಆಸ್ಪತ್ರೆಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ರೆ ಆಸ್ಪತ್ರೆಗೆ ಹೋಗಲಿಕ್ಕೆ ನಮಗೇನೂ ವ್ಯವಸ್ಥಿತೆ ಇಲ್ಲ. ಹೀಗಾಗಿ ನಮಗೆ ಭಾಳ ತೊಂದರೆ ಆಗೈತ್ರಿ. ವಿಶ್ವ ಹುಲಿ ದಿನಾಚರಣೆ ಅಂಗವಾಗಿ ರಾಜ್ಯ ಅರಣ್ಯ ಇಲಾಖೆ ನಮ್ಮ ಬಂಡೀಪುರ ಪ್ರೋಮೋ ಬಿಡುಗಡೆಗೊಳಿಸಿದೆ. ಅತಿ ಹೆಚ್ಚು ಹುಲಿಗಳಿರುವ ಅರಣ್ಯಗಳಲ್ಲಿ ರಾಜ್ಯ 2ನೇ ಸ್ಥಾನ ಪಡೆದಿದ್ದು, ಬಂಡೀಪುರದ ಜೀವ ವೈವಿಧ್ಯತೆಯನ್ನು ಪ್ರೋಮೋದಲ್ಲಿ ತೆರೆದಿಡಲಾಗಿದೆ. ಹುಲಿ, ಚಿರತೆ, ಆನೆ, ಜಿಂಕೆ ಮೊದಲಾದ ಪ್ರಾಣಿ ಪಕ್ಷಿಗಳ ತಾಣವನ್ನು ಅನಾವರಣಗೊಳಿಸಿದ್ದು, ಡ್ರೋನ್ ಮೂಲಕ ಬಂಡೀಪುರ ಸೌಂದರ್ಯವನ್ನು ಸೆರೆ ಹಿಡಿಯಲಾಗಿದೆ. ಕಣ್ಮನ ಸೆಳೆಯುವ ವನ್ಯಜೀವಿಗಳ ತಾಣವಾಗಿರುವ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಕುರಿತು ಕರ್ನಾಟಕ ಸರ್ಕಾರ ಹಾಗೂ ಬಂಡೀಪುರ ಹುಲಿ ಮೀಸಲು ತಂಡ ಈ ಪ್ರೋಮೋ ತಯಾರಿಸಿದೆ. ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಯೋತ್ಪಾದಕರ ಶೋಧ ಕಾರ್ಯ ಆರಂಭವಾಗಿದ್ದು, ಭದ್ರತಾ ಪಡೆ ಯೋಧರು ಹಾಗೂ ಪೊಲೀಸರು ಜಂಟಿಯಾಗಿ ನಡೆಸಿದ ಕಾರ್ಯಾಚರಣೆಯಲ್ಲಿ 2 ಅಪರಿಚಿತ ಭಯೋತ್ಪಾದಕರು ಹತರಾಗಿದ್ದಾರೆ. ಪುಲ್ವಾಮಾದ ನಾಗ್ಬೆರಾನ್ ತಾರ್ಸರ್ ಅರಣ್ಯ ಪ್ರದೇಶದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಏತನ್ಮಧ್ಯೆ ರಜೌರಿ ಜಿಲ್ಲೆಯ ಹೆದ್ದಾರಿಯಲ್ಲಿ ಶಂಕಿತ ಪ್ರಬಲ ಸ್ಫೋಟಕವನ್ನು ಪತ್ತೆ ಹಚ್ಚಿದ್ದು, ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಅದನ್ನು ನಿಷ್ಕ್ರಿಯಗೊಳಿಸಿದ್ದಾರೆ.
ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಡಿಸ್ಕಸ್ ಎಸೆತದಲ್ಲಿ ಭಾರತದ ಕಮಲ್ ಪ್ರೀತ್ ಕೌರ್ ಫೈನಲ್ ಪ್ರವೇಶಿಸಲು ಅರ್ಹತೆ ಪಡೆದಿದ್ದಾರೆ. ಪುರುಷರ ಬಿಲ್ಲುಗಾರಿಕೆಯಲ್ಲಿ ಅತನು ದಾಸ್ ಜಪಾನ್ನ ತಕಾರು ಫುರುಕಾವಾ ವಿರುದ್ಧ 6-4 ಅಂಕಗಳಿಂದ ಸೋಲುಂಡು ಪದಕವಿಲ್ಲದೆ ಹೊರನಡೆದಿದ್ದಾರೆ. ಪುರುಷರ ಹಾಕಿ ತಂಡ ಬಾಕ್ಸರ್ ಸತೀಶ್ ಕುಮಾರ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಪಿವಿ ಸಿಂಧು ಜಪಾನಿನ ಅಕಾನೆ ಯಮಗುಚಿ ವಿರುದ್ಧ 21-13, 22-20 ಅಂತರದ ಗೆಲುವು ದಾಖಲಿಸಿದ್ದಾರೆ. ಮಹಿಳಾ ಬಾಕ್ಸಿಂಗ್ನ 69 ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಭಾರತದ ಲವ್ಲಿನಾ ಬೋರ್ಗೊಹೈನ್ ಅವರು ಚೀನಾದ ತೈಪೆಯ ನಿಯೆನ್ ಚಿನ್ ಚೆನ್ ಅವರನ್ನು 4-1 ಅಂತರದಿಂದ ಸೋಲಿಸಿ ಸೆಮಿಫೈನಲ್ಸ್ ಪ್ರವೇಶಿಸುವ ಮೂಲಕ ಪದಕದ ಭರವಸೆ ಮೂಡಿಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್, ಪಿವಿ ಸಿಂಧು ಲವ್ಲಿನಾ ಬೋರ್ಗೊಹೈನ್ ಅವರ ಸೆಮಿಫೈನಲ್ಸ್ ಪ್ರವೇಶ ಕುರಿತು ಭಾರತೀಯರು ಸಂತಸ ವ್ಯಕ್ತಪಡಿಸಿದ್ದು ಚಿನ್ನದ ಪದಕ ಗೆಲ್ಲುವಂತಾಗಲಿ ಎಂದು ಹಾರೈಸಿದ್ದಾರೆ. भारत के लिए एक और पदक पक्का हो जाएगा. हालांकि सिंधु का ताइजू यिंग के खिलाफ रिकॉर्ड अच्छा नहीं रहा है. दोनों के बीच अब तक 18 बार भिड़ंत हुई है, जिसमें सिंधु केवल 5 बार और चीनी ताइपे खिलाड़ी ने 13 बार बाजी मारी है. होंगी पूजा ने अपने डिफेंस पर काफी अच्छा काम किया है और बॉक्सिंग रिंग में उनकी तेजी भी देखने लायक रही है. पूजा आज अगर इस मुकाबले को जीत जाती हैं तो भारत के लिए बॉक्सिंग से दूसरा पदक पक्का हो जाएगा. गौरव हमारे संवाददाता हमारे साथ जुड़ रहे हैं, हम उनसे बातचीत करेंगे. गौरव, अगर हम आज इस वक्त की ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಯೋಜನೆಗಳು ಜಿಎಸ್ಟಿ ಮರುಪಾವತಿ ಕುರಿತು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಚರ್ಚೆ. ಭಾರತೀಯ ಪೊಲೀಸ್ ಸೇವಾ ಪ್ರಶಿಕ್ಷಣಾರ್ಥಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ, ಸೇವೆ, ಕರ್ತವ್ಯ ನಿಷ್ಠೆ, ತರಬೇತಿ ಕುರಿತು ಸಮಾಲೋಚನೆ. ಕೊರೋನಾ 3ನೇ ಅಲೆ ಆತಂಕ, ಕರ್ನಾಟಕದ ಕೇರಳ ಗಡಿ ಭಾಗದಲ್ಲಿ ಕಟ್ಟೆಚ್ಚರ, ತಮಿಳುನಾಡಿನಲ್ಲಿ ಲಾಕ್ಡೌನ್. ಒಲಿಂಪಿಕ್ಸ್ ಭಾರತ ಮಹಿಳಾ ಹಾಕಿ ತಂಡಕ್ಕೆ ದಕ್ಷಿಣ ಆಫ್ರಿಕಾ ವಿರುದ್ಧ ಜಯ, ಡಿಸ್ಕಸ್ನಲ್ಲಿ ಕಮಲ್ ಪ್ರೀತ್ ಕೌರ್ ಫೈನಲ್ಗೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.